ಗ್ರೇಟ್ ಆಪರ್ಚುನಿಟಿ ಫಾರ್ ಮಿ. ಏಕೆಂದರೆ ಹೀಸ್ ವರ್ಕ್ಡ್ ವಿತ್ ಡೈರೆಕ್ಟರ್ ಅವರು ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ಅವರು ಎಲ್ಲ ಥರ ಆ್ಯಕ್ಟಿಂಗೂ ನೋಡಿಬಿಟ್ಟಿದ್ದಾರೆ. ಸೊ ನಾವು ಅವ್ರನ್ನ ಸ್ಯಾಟಿಸ್ಫೈ ಮಾಡೋದು ಸ್ವಲ್ಪ ಕಷ್ಟ. ಕರೆಕ್ಟ್ ಅಲ್ವಾ? ಜೆನ್ಯೂನ್ಲಿ ದರ್ಶನ್ ಸರ್ ಜೊತೆ ಮಾಡಿದ್ದಾರೆ, ಸುದೀಪ್ ಸರ್ ಜೊತೆ ಅವ್ರು ಮಾಡಿದ್ದಾರೆ, ಶಿವಣ್ಣನ ಜೊತೆ ಮಾಡಿದ್ದಾರೆ, ಎಕ್ಸ್ಕ್ಯೂಸ್ ಮೀ ರಮ್ಯಾ ಮೇಡಮ್ ಜೊತೆ. ಸೊ ಈ ಸೀನ್ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆನೇ ಮಾಡಿದ್ದಾರೆ. ಸೊ ಅವರು ದೊಡ್ಡ ಆ್ಯಕ್ಟ್ರ್ ಅಲ್ಲಲ್ಲ, ಹಂಗಲ್ಲ, ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಜೊತೆ ಮಾಡಿದ್ದಾರೆ. ನಾವು ಅದಕ್ಕೇ ಯಾವ್ದಾನ ಒಂದು ಸೀನ್ ಹೇಳಿದಾಗ ಒಂದು 5-6 ಥರ ಮಾಡ್ತೀವಿ. ಅಣ್ಣ ಇದರಲ್ಲಿ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡಿಕೊಳ್ರಿ ಅಂತ. ಏಕೆಂದರೆ ಅವ್ರದ್ದು ಒಂಚೂರು ಅತೃಪ್ತ ಆತ್ಮ, ಇಲ್ಲ ಇನ್ನೂ ಒಂಚೂರು ಬೇಕು, ನನಗೆ ಇನ್ನೂ ಬೇರೆ ಬೇಕು ಅಂತ ಹೇಳ್ತಾರೆ. ಸೊ ಆತ್ಮನ ತೃಪ್ತಿಪಡಿಸೋದಕ್ಕೊಂದು ಪ್ರಯತ್ನ ನಡೆದಿದೆ. ಇಲ್ಲ ಬ್ರೋ, ವಿ ಹ್ಯಾವ್ ಗಿವನ್ ಅವರ್ 100%. ತುಂಬ ಹೋಮ್ವರ್ಕ್ ಮಾಡಿಕೊಂಡು ಮಾಡಿರೋವಂಥ ಸಿನಿಮಾ ಇದು. ಈ ಸಿನಿಮಾಲಿ ನೀವು ಯೂಶ್ವಲಿ ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದೆಲ್ಲ ಇರುತ್ತೆ. ಒಳ್ಳೆ ಡೈಲಾಗ್ಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ಆ್ಯಂಡ್ ಮಾಸ್ ಡೈಲಾಗ್ಸು ನಿಮ್ಗೆ ಕೇಳೋಂಗೆ ಇಲ್ಲ, ಅದಿರುತ್ತೆ. ಒಂದು ಒಳ್ಳೆ ಡ್ರಾಮಾ ಇದೆ, ಜಾಸ್ತಿ ಫೈಟ್ಸ್ ಇರಲ್ಲ ಇದರಲ್ಲಿ. ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಒಂದು ಸಿನಿಮಾ. ತುಂಬ ಇನ್ನೋಸೆನ್ಸ್ ಕ್ಯಾರಿ ಮಾಡಿದ್ದಾರೆ. ಅಂದರೆ ಕಾಳಿದಾಸ ಕ್ಯಾರೆಕ್ಟರ್ನ, ಅವ್ನು ತುಂಬ ಇನ್ನೋಸೆಂಟು ಅವನು. ಸೊ ಅವನಿಗೆ ಏನಾದರೂ ಆಯಿತು ಅಂದರೆ ಆ್ಯಸ್ ಅನ್ ಆಡಿಯನ್ ಅವ್ರಿಗೆ ಬೇಜಾರಾಗಬೇಕು. ಸೊ ಅಷ್ಟು ಚೆನ್ನಾಗಿ ಪೋಣಿಸಿದ್ದಾರೆ ಕ್ಯಾರೆಕ್ಟರ್ನ.